ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ, ಏನ್ ಸುಕ್ಕು? ವಿಷಯ ಹೇಳ್ತೀನಿ, ಕೂತ್ಕೊಮ್ಮ. ಓ, ಎಷ್ಟು ಬಿಸ್ಲಮ್ಮ. ಏನೇ ಸುಕ್ಕು ಇಷ್ಟು ಖುಷಿಯಾಗಿದ್ಯಾ? ಏನೇ ಅದು? ಏನೇ ಇದು? ನನಗ್ ಕೆಲ್ಸ ಸಿಕ್ತಮ್ಮ. ಹಾ, ಏನೇ ಹೇಳ್ತಿದ್ಯಾ ಸುಕ್ಕು? ಹೌದಮ್ಮ, ಎಷ್ಟ್ ದಿನ ಅಂತ ನಾನು ಮನೇಲಿ ಸುಮ್ನೆ ಕೂತ್ಕೊಳ್ಳಿ, ಅದಕ್ಕೆ ನನ್ನ ಫ್ರೆಂಡಿಗೆ ಹೇಳಿದ್ದೆ ಕೆಲ್ಸ ನೋಡೆ ಅಂತ. ಇವತ್ತು ಇಂಟರ್ವ್ಯೂ ಕರೆದಿದ್ರು, ಈಗ ಜಸ್ಟ್ ಅಟೆಂಡ್ ಮಾಡ್ಕೊಂಡ್ ಬಂದೆ. ನೋಡು, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ಏನೋ ಇದು ಇಂಗ್ಲಿಷ್ ಅಲ್ಲಿದೆ. ಬಿಡು ಬಿಡು, ನೀನ್ ಹೇಳ್ತೀಯ ಅಂದ್ಮೇಲೆ ಎಲ್ಲ ಸರಿಯಾಗಿರತ್ತೆ. ಹೌದು, ಎಲ್ಲಿ ಕೆಲ್ಸ? ಎಷ್ಟು ಸಂಬಳ? ತಿಂಗಳಿಗೆ 1.5 ಲಕ್ಷ ಅಮ್ಮ. ಹೌದಾ, 1.5 ಲಕ್ಷನಾ? ಏನೇ ಹೇಳ್ತಿದ್ಯಾ ನೀನು? ಅಲ್ಲ, ನೀನು ಮದ್ವೆಗ್ ಮುಂಚೆ ಕೆಲ್ಸ ಮಾಡುವಾಗ ಇಷ್ಟೆಲ್ಲ ಸಂಬಳ ಇರ್ಲಿಲ್ವಲ್ಲ? ಅದೇ ಅಮ್ಮ, ಈಗ ಜಾಸ್ತಿ ಸಂಬಳ ಕೊಡೋ ಅಂತ ಕೆಲ್ಸ ಸಿಕ್ಕಿದೆ. ಇನ್ಮೇಲೆ ನಾನು ಕೂಡ ದುಡ್ಡು ಕಾಸು ಎಲ್ಲ ಸೇರ್ಸಿಡ್ಬೇಕಲ್ವಮ್ಮ. ಸರಿ ಸರಿ, ಒಳ್ಳೇದಾಯ್ತು ಬಿಡೆ. ಸರಿ, ಯಾವ ಕಂಪ್ನಿಲಿ ಕೆಲ್ಸ? ಅದು ಅಮ್ಮ, ದುಬೈ ಅಲ್ಲಮ್ಮ. ಏನಂದೆ ಸುಕ್ಕು? ದುಬೈ ಅಲ್ಲ? ನೀನ್ ಹೊರದೇಶಕ್ಕೆ ಹೋಗಿ ಕೆಲ್ಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೌದಮ್ಮ, ಇಲ್ಲಿದ್ದು ನಾನೇನ್ ಮಾಡ್ಲಿ? ನಾನಿಲ್ಲಿದ್ರೆ 1.5 ಲಕ್ಷ ಕೊಡುವಂತ ಕೆಲ್ಸ ಸಿಗುತ್ತಾ? ಯಾರಮ್ಮ ಕೊಡ್ತಾರೆ? ಅಲ್ಲ ಕಣೆ, 1.5 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನೀನೊಬ್ಳೆ ಅಷ್ಟು ದೂರ ಹೋಗ್ತೀಯಾ? ನಿನ್ ಜೊತೆಲಿ ಯಾರು ಇರಲ್ಲ. ಬೇಡಮ್ಮ, ಈ ಕೆಲ್ಸ ಮಾತ್ರ ಬೇಡ ನಿನ್ಗೆ. ಅಮ್ಮ, ನನಗಿಲ್ಲಿರೋದಕ್ಕೆ ಇಷ್ಟ ಇಲ್ಲ. ನಾನಿಲ್ಲಿರ್ಬಾರ್ದು ಅಂತಾನೆ ಈ ಕೆಲ್ಸನ ಒಪ್ಕೊಂಡಿರೋದು. ಎಲ್ಲ ಮರ್ತ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಏನ್ ಮರಿಬೇಕು ಗಿರಿಬೇಕು ಅಂತಿದ್ಯಾ? ಎಲ್ಲ ಸರಿ ಹೋಗೋ ತರ ಎಲ್ರೂ ಕೂತು ಮಾತಾಡಿದ್ವಿ ತಾನೆ, ನೀನೇ ನೋಡಿದ್ಯಲ್ಲ. ನೋಡು, ವಿಕಾಸು ಎಲ್ಲಾನು ನಿನ್ ಹೆಸ್ರಿಗೆ ಬರ್ದಿದ್ದಾನೆ. ನೀನು ಮನ್ಸು ಬದಲಾಯಿಸ್ಕೊಂಡಿದ್ಯಾ ಅಂತ ಗೊತ್ತಾದ್ರೆ ವಿಕಾಸು ಖಂಡಿತ ಬರ್ತಾನೆ ಸುಕ್ಕು. ನನಗ ನಂಬಿಕೆ ಇಲ್ಲ ಅಮ್ಮ. ದೂರ ಹೋಗ್ಬೇಕು ಅಂತ ಅನ್ನಿಸ್ತಿದೆ. ನನ್ನ ಬಿಟ್ಬಿಡಮ್ಮ. ಬನ್ರಮ್ಮ, ನೋಡಿ ಇವಳೇನ್ ಮಾತಾಡ್ತಿದ್ದಾಳೆ ಅಂತ. ಏನ್ ವಿಷಯ ಸುಕೃತ? ನನಗೆ ದುಬೈಯಲ್ಲಿ ಕೆಲಸ ಸಿಕ್ಕಿದೆ. ಇವತ್ತು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ಅದನ್ನೇ ಅಮ್ಮಂಗೆ ಹೇಳ್ತಾ ಇದ್ದೆ. ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ವಾವ್ ಅತ್ತೆ. ಅರೆ ಅತ್ತೆ, ನೀವ್ಯಾಕೆ ಡಲ್ಲ ಕೂತಿದ್ದೀರಾ? ಇದು ಖುಷಿ ಪಡೋ ವಿಚಾರ ಅಲ್ವಾ? ಹೌದಮ್ಮ, ಹೋಗ್ ಬರ್ಲಿ ಬಿಡಿ. ಅಷ್ಟು ಸಂಬಳ, ಆ ದೇಶ, ಅವಳ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತಲ್ವಾ? ಹೊಸ ಜಾಗ. ಅಲ್ಲಮ್ಮ, ಅಷ್ಟು ದೂರ ಅಷ್ಟು ದೊಡ್ಡ ದೇಶಕ್ಕೆಲ್ಲ ಒಬ್ಳೆ ಹೋಗೋದು ಯಾವ ಪುಣ್ಯಕ್ಕೆ ಹೇಳು? ಗಂಡ ಜೊತೆಗಿದ್ರೆ ಅಲ್ವಾ ಹೆಣ್ಣಿನ ಜೀವನ. ಗಂಡ ಮಕ್ಕಳು ಯಾರು ಇಲ್ದೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದ್ರೆ ಯಾವ ಪ್ರಯೋಜನಕ್ಕೆ ಬಂತಮ್ಮ? ಅದೇ ಇಲ್ಲೇ ಇದ್ರೆ ವಿಕಾಸ್ನ ಹುಡುಕಿ ಇಬ್ಬರಿಗೂ ಏನೋ ಒಂದ್ ದಾರಿ ಮಾಡ್ಬೋದಾ? ಅಲ್ಲೆಲ್ಲೋ ದೂರ ಹೊರಟೋದ್ರೆ ಪೂರ್ತಿ ಬಿಟ್ಟೇ ಹೋಗುತ್ತಮ್ಮ. ಎಲ್ಲ ಕೈ ತಪ್ಪ ಹೋಗತ್ತೆ. ಇನ್ನೊಂದ್ 4 ವರ್ಷ ಕಳೀತು ಅಂದ್ರೆ ವಯಸ್ಸೇ ಮುಗ್ದು ಹೋಗತ್ತೆ. ಅದಾದ್ಮೇಲೆ ಜೀವನದಲ್ಲಿ ಏನಿರತ್ತೆ? ದುಡ್ಡು ಕಾಸು ಎಲ್ಲ ಸಂಪಾದನೆ ಮಾಡಿ ವಯಸ್ಸಾದ ಕಾಲದಲ್ಲಿ ಜೊತೆಗೆ ಯಾರು ಇಲ್ಲ ಅಂದ್ರೆ ಹೇಗಿರುತ್ತೆ ಜೀವನ? ನನಗ್ ಕೈಕಾಲ್ ಗಟ್ಟಿಯಾಗಿದ್ದು ನಾನ್ ಕಣ್ ಮುಚ್ಚೋದ್ರೊಳಗೆ ಇವ್ರ ಜೀವನ ಸರಿ ಮಾಡ್ಬಿಡ್ರಮ್ಮ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಅಮ್ಮ, ಏನು ಅಂತ ಮಾತಾಡ್ತಿದ್ದೀರಾ? ಅರ್ಚನಾ, ನಿನಗ್ ಕೈ ಮುಗಿದು ಬೇಡ್ಕೋತೀನಮ್ಮ, ನಿನ್ ಕಂಪ್ನಿಲೇ ಇವಳಿಗೆ ಯಾವ್ದಾದ್ರು ಒಂದ್ ಕೆಲ್ಸ ಕೊಟ್ಬಿಡಮ್ಮ. ನನ್ ಕಣ್ಮುಂದೆನೆ ಇರ್ತಾಳೆ. ಅತ್ತೆ, ಇಲ್ಲಿ 1.5 ಲಕ್ಷದ ಸ್ಯಾಲ್ರಿ ಎಲ್ಲಿ ಸಿಗುತ್ತೆ? ನಾನ್ ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ ಸಾಧನಾ. ಅಮ್ಮ, ಅರ್ಚನಾ ಅವ್ರ ಆಫೀಸಲ್ಲೇ ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ರೆ ನಾನ್ ಯಾವತ್ತೂ ಹೋಗ್ತಾ ಇದ್ದೆ.